ಫಾರಿನರ್ಸ್ ಯಾಕೆ ಆರೋಗ್ಯವಾಗಿರ್ತಾರೆ ಅಷ್ಟು ದಪ್ಪ ದಪ್ಪ ಇದ್ರು ಅಂದರೆ ಅವರು ಬ್ರೆಡ್ಗಿಂತಲೂ ಹೆಚ್ಚು ಬಟರ್ ತಿಂತಾರೆ, ಬ್ರೆಡ್ಗಿಂತ ಹೆಚ್ಚು ಬೆಣ್ಣೆ ತಿಂತಾರೆ, ಪಲ್ಯ ತಿಂತಾರೆ, ತರಕಾರಿ ಸೂಪ್ ತಿಂತಾರೆ, ತರಕಾರಿಗಳ ಸಲಾಡ್ ತಿಂತಾರೆ ಅವರು. ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್ ಅಂತ ಮಾಡಿಕೊಂಡು ಕಟ್ ಮಾಡಿಕೊಂಡು ತಿಂದಿದ್ದೆ. ನೀವು ಹಂಗಿಲ್ಲ, ಎಲ್ಲ ಕುದಿಸಿ ಬೇಯಿಸಿ ಸಮಾಧಿ ಮಾಡಿ, ಅರ್ಥ ಆಯ್ತಾ? ಸಾಯಿಸಿ ಹೊಟ್ಟೆಲ್ ಹೂತ್ ಹಾಕ್ಬಿಡ್ತೀರಿ, ಅದು ಕೊಳೆಯಕ್ಕೆ ಶುರು ಆಗ್ಬಿಡ್ತದೆ. ಒಂದು ತಮಾಷೆ ಹೇಳ, ತಮಾಷೆ ಅಲ್ಲ, ಅದು ಸತ್ಯ. ಈಗ ಒಂದು ಪದ್ಯ ಕೇಳಿರ್ಬೇಕು ನೀವೆಲ್ಲ, ಇಟ್ಟರೆ ಸಗಣಿಯಾದೆ, ಗೊತ್ತಾ? ಮತ್ತು ತುಂಬ್ರಿ, ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ಯಾರು ಹೇಳಿದ್ದಿದು? ಆಕಳು ಹೇಳತ್ತಂತೆ. ಆಕಳಿಗೇನು ಕನ್ನಡ ಬರ್ತದೆ? ಆಕಳ ಮೇಲೆ ಹಾಕಿ ಇವನೇ ಹೇಳಿದ್ದು. ಯಾರೋ ಮನುಷ್ಯನೇ ಹೇಳಿದ್ದು. ಇದೇ ಇವನು ಶ್ರೇಷ್ಠತೆ. ಮನುಷ್ಯನ ಘನತೆ ಏನಂದ್ರೆ ತನ್ನ ತಪ್ಪು ಗೊತ್ತಾಗ್ತಾ ಇದೆ. ಅದಕ್ಕೆ ಒಬ್ಬೊಬ್ಬ ಕವಿಗಳು ಹುಟ್ಕೊಂತಾರೆ, ಬರೀತಾರೆ, ನಮ್ಮನ್ನು ತಿದ್ದುತ್ತಾರೆ. ಹೌದಾ? ಬಹಳ ಅದ್ಭುತ ಪದ್ಯ. ಮಕ್ಕಳೇ, ಹಸುಗಳು ಆಕಳುಗಳನ್ನೆಲ್ಲ ನೋಡಿದ್ದೀರ ನೀವು? ಗ್ಯಾರಂಟಿ. ಏನು ತಿಂತಾವ ಅವು? ಹುಲ್ಲು ತಿಂತವೆ, ಸೊಪ್ಪೆ ತಿಂತವೆ, ದಂಟು ತಿಂತವೆ, ಸಿಪ್ಪೆ ತಿಂತವೆ, ಹೌದಿಲ್ಲ? ಅವ್ಯಾವ ಇಡ್ಲಿ, ಪಡ್ಡು, ದ್ವಾಸಿ, ಕೇಕು, ಬ್ರೆಡ್ಡು, ಬಿಸ್ಕೆಟು ತಿಂದಿದವ? ಇಲ್ಲ. ತಿನ್ನಕ್ಕೆ ಕೊಡೋದಿಲ್ಲ ನೀವು ಅವಕ್ಕೆ. ಮತ್ತು ಕೊಡ್ಲು ಬೇಡ್ರಿ, ಒಳ್ಳೇದಲ್ಲ. ಮತ್ತು ಅವಕ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಗೊತ್ತಾಯ್ತಾ? ನೋಡಿ, ನಾವು ಭತ್ತ ತಗೊತೀವಿ, ಅವಕ್ಕೆ ಹುಲ್ಲು ಹಾಕ್ತೀವಿ. ನಾವು ಅಕ್ಕಿ ತಗೊತೀವಿ, ಅವಕ್ಕೆ ತೌಡು ಹಾಕ್ತೀವಿ. ನಾವು ಜೋಳ ತಗೊತೀವಿ, ಅವಕ್ಕೆ ದಂಟು ಹಾಕ್ತೀವಿ. ನಾವು ಬಾಳೆಹಣ್ಣು, ಮಾವಿನ ಹಣ್ಣು ತಿಂತೀವಿ, ಅವಕ್ಕೆ ಸಿಪ್ಪೆ ಎಸಿತೀವಿ, ಹೌದಾ ಇಲ್ವಾ? ನಮಗೆ ಬೇಡವಾದ ಕಸವನ್ನು ತಿಂದು ಅವು ನಮಗೇನು ಕೊಡ್ತವೆ? ಹಾಲು ಕೊಡ್ತವೆ, ಹೌದಾ ಇಲ್ವಾ? ನೋಡಿ, ಯೋಚನೆ ಮಾಡ್ಬೇಕು, ಹೌದಲ್ಲ? ಅವನು ನಮಗಿಂತ ಗಟ್ಟಿ ಇರ್ತಾವ, ನಮಗಿಂತ ಗಟ್ಟಿ ಇರ್ತಾವ. ಈ ಪದ್ಯ ಇದೆಯಲ್ಲ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ಅದನ್ನು ಒಬ್ಬ ತಮಾಷೆ ಮಾಡ್ತಾರೆ, ಆರಾಮಿತ್ರ ಅಂತ ಹೇಳಿ ಒಬ್ಬ ಹಾಸ್ಯ ಲೇಖಕರು ತಮಾಷೆ ಮಾಡ್ತಾರೆ. ನೀನಾರಿಗಾದೆಯೋ ಎಲೆ ಮಾನವ, ಕ್ವಶನ್ ಮಾರ್ಕ್ ಇದೆಯಲ್ಲ, ಅವ್ರೇನು ಮಾಡ್ತಾರೆ ಗೊತ್ತಾ? ಮುಂದಿಂದ ನೀ ನಾರಿಗಾದೆಯೋ ಎಲೆ ಮಾನವ, ಅಫರ್ಮೇಟಿವ್ ಮಾಡಿಬಿಡ್ತಾರ. ಗೊತ್ತಾಯ್ತಲ್ವಾ? ನೋಡಿ ಎಂತೆಂಥ, ಅಷ್ಟರಲ್ಲೇ ನೋಡಿ ಎಂಥ ಅದ್ಭುತ, ಎಂಥ ಅದ್ಭುತ ನೋಡಿ ಅಲ್ವಾ? ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು. ಆಮೇಲೆ ಮಕ್ಳು ಇನ್ನೊಂದು ಹೇಳ, ಇದನ್ನು ಹೇಳಿದ್ರೆ ನೀವು ಗ್ಯಾರಂಟಿ ಬೇಕು ಅಂತೀರಿ. ಎಂಥ ಕೆಟ್ಟ ಸ್ವಾಮಿಗಳಿದಾರಪ್ಪ ಇವರು ಅಂತೀರಿ, ಗ್ಯಾರಂಟಿ ಅಂತೀರಿ, ನನಗೆ ಗೊತ್ತು. ಆದರೂ ಅನ್ರಿ, ಪರವಾಗಿಲ್ಲ. ಸತ್ಯ ಮಾತ್ರ ಸತ್ಯನೇ ತಾನೆ. ಮಕ್ಕಳೇ, ಗಮನ ಕೊಡ್ರಿ, ಎಲ್ಲ ಗಮನ ಕೊಡಿ. ದೊಡ್ಡವರು ಗಮನ ಕೊಡಿ, ತಾಯಂದ್ರೆ ಗಮನ ಕೊಡಿ. ಸ್ವಲ್ಪ ಬೇಜಾರು ಅನ್ನಿಸ್ತದೆ ನಿಮಗೆ, ಆದರೂ ಬೇಜಾರು ಮಾಡ್ಕೋಬೇಡಿ. ನೀವು ಯಾವಾದರೂ ಸಗಣಿ ನೋಡಿ ಉಗಿದಿದ್ದೀರನಪ್ಪ? ಸಗಣಿ ನೋಡಿ ಉಗಿದಿದ್ದೀರಾ? ಅದೇ ಸಗಣಿ ನೋಡಿದರೆ ಅದು ಭಕ್ತಿಯಿಂದ ತಗೊಂಡು ಅದನ್ನು ಕುಳ್ಳು ಮಾಡಿ, ಬೆನಕನ್ನು ಮಾಡಿ, ಗಣಪತಿ ಮಾಡಿ, ಅದಕ್ಕೆ ಹೂವಿಟ್ಟು ಪೂಜೆ ಮಾಡ್ತೀರಿ. ಅದೇ ನಿಮ್ಮ ಸಗಣಿ ನೋಡಿದರೆ ನೋಡಿದ್ರಲ್ಲ, ಬರೀ ನೆನೆಸ್ಕೊಂಡ್ರೆ ತೂ ಅನ್ನಿಸ್ತದೆ. ಅವುಗಳ ಸಗಣಿ ಹಂಗ್ಯಾಕೆ? ಯಾರಾದರೂ ವಿಚಾರ ಮಾಡಿದ್ರೇನು? ಇಲ್ರಿ, ನಾವು ಅವೆಲ್ಲ ವಿಚಾರ ಮಾಡಂಗಿಲ್ಲ. ಎತ್ತೆತ್ತ ನೋಡಿದೊಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ಈಶಾವಾಸ್ಯಮಿದಂ ಸರ್ವಂ ಪೂರ್ಣಮದಃ ಪೂರ್ಣಮಿದಂ ಹಿರಣ್ಮಯನ ಪಾತ್ರೇಣ. ಇವನ್ನೆಲ್ಲ ನಾವು ವಿಚಾರ ಮಾಡ್ಬೇಕು. ನೀವೇ ಕೆಟ್ಟ ಸ್ವಾಮಿಗಳಪ್ಪ, ಇದೇನು ಸಗಣಿ ಇದೆಲ್ಲ ಹೇಳ್ತೀರಿ, ಹೌದಾ ಇಲ್ವಾ? ವಿಚಾರ ಮಾಡೇ ಇಲ್ಲ. ಎಲ್ಲರ ಸಗಣಿನೂ ಹಿಂಗೇನೆ, ಇನ್ಕ್ಲೂಡಿಂಗ್ ಸ್ವಾಮೀಜಿ ಆಲ್ಸೋ. ಮತ್ತಿನ್ನೇನು ಅವ್ರೇನು ಮತ್ತೆ ಹಣ್ಣು ಮತ್ತೆ ಇದೇನೇ ತಿಂತಾರೆ? ಮಸ್ತ್ ಹೋಳಿಗೆ ಹೊಡೆದು ಏನು ಗತಿ ಆಗ್ಬೇಕ್ರಿ ನಮ್ಮ ಆರೋಗ್ಯ ಎಲ್ಲಿ ಕೆಟ್ಟಿದೆ ಅಂತ ಗೊತ್ತಾಯ್ತಾ? ಎಲ್ಲ ಕುದಿಸಿ ಬೇಯಿಸಿ ಹುರಿದು ಕರೆದು ಹೆಣ ಮಾಡಿ ತುಂಬಿದ್ದೆ.
ಅದಕ್ಕೆ ಒಬ್ಬ ಇಂಗ್ಲಿಷ್ ಲೇಖಕ ಹೇಳ್ತಾನೆ, ಮಾಂಸಾಹಾರಿಯ ಹೊಟ್ಟೆ ಅಂದರೆ ಸ್ಮಶಾನ ಅಂತೆ. ಮಾಂಸಾಹಾರಿಯ ಹೊಟ್ಟೆ ಅಂದರೆ ಸ್ಮಶಾನ, ಸಸ್ಯಾಹಾರಿಯ ಹೊಟ್ಟೆ ಅಂದರೆ ಗೊಬ್ಬರದ ಗುಂಡಿ. ಸಸ್ಯಾಹಾರಿ ಹೊಟ್ಟೆ ಅಂದರೆ ಗೊಬ್ಬರದ ಗುಂಡಿ. ಅದಕ್ಕೆ ಗೊಬ್ಬರದ ಗುಂಡಿ ಮಾಡ್ಕೋಬೇಡಿ, ಸ್ಮಶಾನ ಅಂತೂ ಮಾಡ್ಕೋಬೇಡಿ. ಗೊಬ್ಬರದ ಗುಂಡಿನೂ ಎಷ್ಟು ಬೇಕೋ ಅಷ್ಟೇ ತಿಂದರೆ, ಸರಿಯಾಗಿ ಜೀರ್ಣ ಆದರೆ ಅದು ಗೊಬ್ಬರದ ಗುಂಡಿ ಅಲ್ಲ.